ಮೊತ್ತ ಮೊದಲನೇದು ತಾಯತದ ತಾಕತ್ತು. ದರ್ಶನ್ಗೆ ರೇಣುಕಾಸ್ವಾಮಿ ಭೂತ ಕಾಡ್ತಾ ಇದೆಯಾ? ಅಲ್ಲಿ ತಾಯತದ ತಾಕತ್ತಿನ ಕಥೆ ಏನು ಹೇಳ್ತೀವಿ. ಅನಂತರ ಶ್ವಾನದ ಸಾಕ್ಷ್ಯ, ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಶ್ವಾನ ಏನಾದ್ರೂ ಸಾಕ್ಷ್ಯ ನುಡಿದಿದ್ಯಾ ಕುರಿತಾದ ಡೀಟೇಲ್ಸ್ ಕೂಡ ಹೇಳ್ತೀವಿ. ಹಾಗೇನೆ ಬ್ಯಾಕ್ ಟು ಬೆಂಗಳೂರು, ಯಾಕೆ ದರ್ಶನ್ ಬೆಂಗಳೂರಿಗೆ ವಾಪಸ್ ಬರಬೇಕು ಅಂತಿದ್ದಾರೆ, ಎಲ್ಲ ಡೀಟೇಲ್ಸ್ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಚನ್ನಪಟ್ಟಣ ಜವಾಬ್ದಾರಿಯನ್ನ ಕುಮಾರಣ್ಣ ಅವರು ಹೊರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎನ್ಡಿಎ ಅಭ್ಯರ್ಥಿ ಮಾಡ್ತಾರೆ. ನಾವೆಲ್ಲ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಮಾಡುವ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊತ್ತು ಈ ಕ್ಷೇತ್ರ. ಚನ್ನಪಟ್ಟಣಕ್ಕಾಗಿ ದಳಪತಿ ಸೈನಿಕನ ನಡುವೆ ಸಮರ. ಬೈ ಎಲೆಕ್ಷನ್ಗೆ ಅಭ್ಯರ್ಥಿ ಆಗ್ತಾರ ನಿಖಿಲ್? ಅತ್ತ ಡಿಕೆಶಿಯಿಂದ ಗೊಂಬೆ ನಾಡಲ್ಲಿ ನಿರಂತರ ರೌಂಡ್ಸ್. ಸಿಎಂಗೆ ಯಾವ ಕ್ಷಣದಲ್ಲಾದ್ರೂ ಲೋಕಾಯುಕ್ತ ನೋಟಿಸ್ ಸಾಧ್ಯತೆ. ನಾಳೆ ಮತ್ತೊಂದು ದೂರು ಕೊಡೋದಾಗಿ ಸ್ನೇಹಮಯಿ ಹೇಳಿಕೆ. ಬೆಂಗಳೂರಲ್ಲೇ ಬೀಡು ಬಿಟ್ಟ ಎಐಸಿಸಿ ಅಧ್ಯಕ್ಷ ಖರ್ಗೆ. ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಿದ್ಯಾ ಭೂತ ಭಯ? ಕೊಲೆ ತನಿಖೆಯಲ್ಲೇ ಪೊಲೀಸರ ಸಂಚಿದೆಯಾ? ಸಿವಿ ನಾಗೇಶ್ ವಾದಕ್ಕೆ ಸಿಗತ್ತಾ ಜಯ? ಬೆಂಗಳೂರನ್ನೇ ಮುಳುಗಿಸಲಿದ್ದಾನೆ ಮಳೆರಾಯ. ಕಾರ್ಯಾಚರಣೆ ಸ್ಥಳದಲ್ಲಿ ಯುವಕರ ವಾಲಿಬಾಲ್ ಆಟ. ಕರುನಾಡಿಗೆ ಇನ್ನೂ 5 ದಿನ ವರುಣನ ಕಾಟ. ಪ್ರವಾಸಕ್ಕೆ ಬಂದಿದ್ದ ವಿದ್ಯಾರ್ಥಿ ನೀರು ಪಾಲು. ಭಟ್ಕಳದ ಮುರುಡೇಶ್ವರ ಬೀಚ್ನಲ್ಲಿ ದುರಂತ, ಮತ್ತೊಬ್ಬನಿಗಾಗಿ ಹುಡುಕಾಟ. ಇನ್ನು ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾಸ್ವಾಮಿ ಸಾವಿಗೆ ನ್ಯಾಯವನ್ನ ಈಗ ಹುಡುಕುವಂತ ಪ್ರಯತ್ನ ಮಾಡ್ತಾ ಇದೆ. ರೇಣುಕಾಸ್ವಾಮಿ ಅವರ ಆತ್ಮ ಎನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇದಕ್ಕೆ ಕಾರಣ ಎಂಬಂತೆ ದರ್ಶನ್ಗೆ ಸೆಲ್ನಲ್ಲಿ ನಿದ್ದೆ ಬರ್ತಿಲ್ವಂತೆ. ಸೆಲ್ನಲ್ಲಿ ಸಾರಥಿಗೆ ಕಾಟ ಕೊಡ್ತಿದ್ಯಾ ಹಾಗಾದ್ರೆ ಭೂತ? ಜೈಲಿನಲ್ಲಿ ನಿದ್ದೆ ಇಲ್ಲದೆ ದಾಸನ ನರಳಾಟ ಒಂದ್ ಕಡೆ, ಇನ್ನೊಂದ್ ಕಡೆ ಬೆನ್ನೋವಿನ ಜೊತೆಗೆ ವಿಚಿತ್ರ ಕನಸಿನ ಕಾಟ ಕೂಡ ಈಗ ದರ್ಶನ್ಗೆ ಶುರುವಾಗಿದೆ. ಕಣ್ಮುಚ್ಚಿದ್ರು ಶೆಡ್ಡು. ರೇಣುಕಾ ಶವದ ಭೀಕರ ಸ್ವಪ್ನ ಕೂಡ ಈಗ ದರ್ಶನ್ಗೆ ಕಾಡ್ತಾ ಇದೆ. ದರ್ಶನ್ ಕಾಪಾಡ್ತಿದ್ಯಾ ದೇವಿಯ ತಾಯತ ಎನ್ನುವಂತ ಪ್ರಶ್ನೆ ಈಗ. ದರ್ಶನ್ಗೆ ದೇವಿಯ ತಾಯತ ಒಂದೇ ಆಯ್ತಾ ಇವಾಗ ಗತಿ ಎನ್ನುವಂಥದ್ದು. ಹಿಂದೆ ಕೂಡ ನೋಡಿದ್ವಿ, ಒಂದು ದೇವಿ ಬಗ್ಗೆ ಇಂಟರ್ವ್ಯೂ ಸಮಯದಲ್ಲಿ ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಆದ್ರೆ ಈಗ ಅಂಥದ್ದೇ ದೇವಿಯ ತಾಯತಿಗ ಕಾಪಾಡ್ತಿದ್ಯಾ ದರ್ಶನ್ಗೆ ಎನ್ನುವಂತ ಪ್ರಶ್ನೆ. ಕಾರಣ ಇಷ್ಟೇ, ರೇಣುಕಾಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ ನಲ್ಲಿ ಹೊಡೆದಾಕಿದೆ ದರ್ಶನ್ ಪಡೆ. ಆದ್ರೆ ರೇಣುಕಾಸ್ವಾಮಿ ಆತ್ಮ ತನ್ನ ಸಾವಿಗೆ ನ್ಯಾಯ ಬೇಕು ಅಂತ ಹೇಳ್ತಾ ಇದೆಯಾ? ಹಾಗಾದ್ರೆ ಅದೇ ವಿಚಾರಕ್ಕೆ ಬೆನ್ನು ಬಿಡದೆ ಬೇತಾಳದಂತೆ ದರ್ಶನ್ನ ಕಾಡ್ತಾ ಇದೆಯಾ? ಯಾಕಂತ ಹೇಳಿದ್ರೆ ದರ್ಶನ್ಗೆ ಜೈಲಿನಲ್ಲಿ ನಿದ್ದೆ ಬರ್ತಿಲ್ಲ. ಮೊನ್ನೆ ರಾತ್ರಿ ಸಡನ್ಲಿ ಎದ್ದು ಕೂತ್ರು. ವಿಚಿತ್ರವಾದಂತ ಕನಸು. ಜೈಲಾಧಿಕಾರಿಗಳು ಹೋಗಿ ಪ್ರಶ್ನೆ ಮಾಡಿದ್ರೆ ಏನಾಯ್ತು ಅಂತ ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರಂತೆ, ನನಗೆ ರೇಣುಕಾಸ್ವಾಮಿ ಅವರ ಕೆಟ್ಟ ಸ್ವಪ್ನ ಬಿತ್ತು ಅಂತ ಹೇಳ್ತಿದ್ರಂತೆ. ಹಾಗಾದ್ರೆ ರೇಣುಕಾಸ್ವಾಮಿ ಅವರ ನ್ಯಾಯಕ್ಕಾಗಿ ರೇಣುಕಾಸ್ವಾಮಿ ಆತ್ಮ ಈಗ ಪರಿತಪಿಸ್ತಾ ಇದೆಯಾ ಎನ್ನುವಂತ ಪ್ರಶ್ನೆ ಈಗ ಎದುರಾಗ್ತಾ ಇದೆ.